ಯಾವಳ ಒಬ್ಬ ಬುದ್ಧಂತೆ ಈ ಮನೆ ಕ್ಲೀನ್ ಮಾಡೋದು, ಹೋಟ್ಲಿಗೆ ತರಕಾರಿ ಕತ್ತರಿಸೋಳು ಇದ್ಲಲ್ಲ, ಅವಳೇನು ಮಾಡ್ದ, ಇಷ್ಟು ಮೈದಾ ಹಿಟ್ಟು ಹಾಕ್ದ, ಇಷ್ಟು ರವೆ ಹಾಕ್ದ, ಮತ್ತು ಕಡಲೆಕಾಯಿ ಬೀಜ ಹುರಿದಾಕಿದೆ, ಪುಡಿ ಮಾಡ್ಕೊಂಡ, ಆಮೇಲೆ ಓಂಕಾಳು ಹಾಕ್ದ, ಎಲ್ಲನೂ ಹಾಕಿದೆ. ಸರಿ, ಇಷ್ಟು ಖಾರದ ಪುಡಿ, ಎಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೆ. ಸುಮ್ಮನೆ ನಾನು ಒಂದು ತಿಂಡಿ ಮಾಡ್ತೀನಿ ನಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟಿದ್ದೆ. ಚೆನ್ನಾಗಿ ಅದನ್ನು ತಟ್ಟಿ ಎಣ್ಣೆ ಬಿಟ್ಟು ತಿಂದು ನೋಡಿದ್ರು ಚೆನ್ನಾಗಿತ್ತು. ಇದು ಕುಡಿ ಹೋಗಿ ನಂಚ್ಕೊಳ್ಳೋಕ್ಕೆ ಅಂತ ಕುಡಿಸ್ದೆ. ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅದಕ್ಕೊಂದಿಷ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮದ್ದುರ್ಲಿ ಆ ಥರ ತಟ್ಟಿ ಎಣ್ಣೆಗೆ ಬಿಟ್ಲಲ್ಲ, ಅದೇ ಟೇಸ್ಟಾಗಿತ್ತು. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಯಾವ ಇರಬೇಕು ಎಲ್ಲ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಅಂಟಿಸ್ಬಿಟ್ಬಿಟ್ಟೆ. ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ ಅಂತ ತಿನ್ನೋಕ್ಕೆ ಶುರು ಮಾಡಿದ್ರು. ತಿಂದವರೆಲ್ಲ ಮಾಡಿಸಿ ತಿಂದರು. ಎಲ್ಲ ಹೋಟ್ಲುಗಳಿಗೂ ಮದ್ದೂರುಡೆ ಅಂತ ಹೆಸರಾಯಿತು. ಅದನ್ನ ಮೈಸೂರು ಪಕ್ಕದಲ್ಲ ಎಲ್ಲ ಊರಿನಲ್ಲೂ ಮಾಡೋದಿಲ್ಲ, ಹಂಗೆ ಮದ್ದೂರಲ್ಲಿ ಒಬ್ಬ ವಡೆ ಮಾಡೋದಕ್ಕೆ ಮದ್ದೂರುಡೆ ಅಂತ ಹೆಸರಾಯಿತು.